ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 8 ವಾಕ್ಯ 28 ತಿಳಿಸುವುದೇನೆಂದರೆ, ನೀವು ಮನುಷ್ಯಕುಮಾರನನ್ನು ಮೇಲಕ್ಕೆತ್ತಿದಾಗ ನಾನು ಎಂದು ನೀವು ಅರಿತುಕೊಳ್ಳುವಿರಿ. ಚಿಂತನೆ: ಯೇಸು ಎತ್ತಲ್ಪಟ್ಟ ಬಗ್ಗೆ ಮಾತನಾಡುತ್ತಾರೆ. ಅವನ ಶಿಲುಬೆಗೇರಿಸುವಿಕೆಯ ಉಲ್ಲೇಖ. ಸೋಲಿನಂತೆ ಕಾಣುವುದು ಬಹಿರಂಗಪಡಿಸುವಿಕೆಯ ಕ್ಷಣವಾಗುತ್ತದೆ. ಶಿಲುಬೆಯಲ್ಲಿ ಗುಪ್ತ ಸತ್ಯವು ಸ್ಪಷ್ಟವಾಗುತ್ತದೆ. ಅವನು ನಾನು, ದೇವರ ಸಾನ್ನಿಧ್ಯ. ಹಾಗಾಗಿ ನಾವು ಸಹ ದೇವರನ್ನು ಸಾಂತ್ವನದ ಕ್ಷಣಗಳಲ್ಲಿ ಅಲ್ಲ, ಆದರೆ ಬಳಲುತ್ತಿರುವ ಶರಣಾಗತಿ ಮತ್ತು ತ್ಯಾಗದಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ನಮ್ಮ ಜೀವನದಲ್ಲಿ ಕ್ರಿಸ್ತನನ್ನು ಎತ್ತಿದಾಗ ನಂಬಿಕೆ ಮತ್ತು ಪ್ರೀತಿಯ ಮೂಲಕ ಅವನು ನಿಜವಾಗಿಯೂ ಯಾರೆಂದು ನಾವು ನೋಡಲು ಪ್ರಾರಂಭಿಸುತ್ತೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಿನ್ನ ಮಾರ್ಗವನ್ನು ನಾನು ಅರ್ಥ ಮಾಡಿಕೊಳ್ಳದ ಕ್ಷಣಗಳಲ್ಲಿ ನಿನ್ನ ದೈವಿಕ ಯೋಜನೆಯಲ್ಲಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ. ಸಂಕಷ್ಟದಲ್ಲಿಯೂ ನಿನ್ನನ್ನು ಗುರುತಿಸಲು ನನಗೆ ಕಲಿಸಿರಿ ಮತ್ತು ನನ್ನ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ನಿನ್ನನ್ನು ಮೇಲಕ್ಕೆತ್ತಲು ನನಗೆ ಸಹಾಯ ಮಾಡಿರಿ. ಪ್ರತಿದಿನ ನಿನ್ನನ್ನು ನನಗೆ ಹೆಚ್ಚು ಆಳವಾಗಿ ಬಹಿರಂಗಪಡಿಸಲು ಮತ್ತು ನೀನು ನನ್ನ ಜೀವನದಲ್ಲಿ ನಿಜವಾದ ಒಡೆಯ ಎಂದು ಸ್ವೀಕರಿಸಲು ನನಗೆ ಆಶೀರ್ವದಿಸಿರಿ. ಆಮೆನ್.